ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ಗಿರಿ ಬಗ್ಗೆ ಬಾಕಿ ಕಡೆ ಮಾತಾಡ್ತಿದ್ರು, ಇಲ್ಲಿ ಮಾತಾಡ್ತಾ ಇಲ್ಲ ಅಂತ ಆರೋಪ. ಏನು ಮಾತಾಡಿದ್ರೆ ಮಾತ್ರ ಕ್ರಮನ ಮಾತಾಡದೇನೆ ಮಾಡೋದ ಕ್ರಮ ತಗೊಳಕ್ಕಾಗಲ್ವಾ? ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ. ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಬೊಮ್ಮಾಯಿಯವರು ಕೂಡ ಧೈರ್ಯ ತುಂಬಾದಾಗ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಸಂತ್ರಸ್ತರ ಆರೋಪ. ಯಾರು ಸಂತ್ರಸ್ತರು ಇದುವರೆಗೂ ಬಂದು ಯಾವ ಸರ್ಕಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ. ನಾನು ವಿಲ್ ಕನ್ಸಿಡರ್ ನೋಡ್ತೀವಿ. ನಾನು ಎಸ್ಐಟಿ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಅವರು ಆಗ್ರಹ ಮಾಡ್ತಿದ್ರೆ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಎಸ್ಐಟಿನಲ್ಲಿರೋರು ಪೊಲೀಸ್ನವರೇ, ಈಗ ಮಾಡೋರು ಪೊಲೀಸ್ನವರೇ ಅಲ್ವಾ? ಎಸ್ಐಟಿ ಅಂದ್ರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ. ಅಲ್ಲ, ಸ್ಥಳೀಯ ಪೊಲೀಸರ ಮೇಲೆ ಹೇಳಪ್ಪ ಇಲ್ಲಿ ನೋಡ, ಅದು ತನಿಖೆ ನಡೀತಾ ಇದೆ, ಪ್ರಾಥಮಿಕ ವರದಿ ಬರಲಿ, ಮೇಲೆ ತೀರ್ಮಾನ ಮಾಡ್ತಾರೆ. ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ. ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ, ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ. ಒಬ್ರು ಮಾತಾಡ್ರಿ. ಈಗ ಕೊಟ್ಟಿದ್ದಾರೆ ಅರ್ಜಿನ, ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಂಡು. ಹೊಸ ವಂಟಮೂರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರಿ, ಗೃಹ ಮಂತ್ರಿಗಳು ಹೋದ್ರು, ಎಲ್ಲರೂ ಹೋದ್ರು. ಹೊಸ ವಂಟಮೂರಿ ಕೇಳಪ್ಪ, ಇಲ್ಲಿ ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ರು, ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ನಾನೇ ಕಳಿಸಿದೆ. ಇಲ್ಲಿ ಹೋಮ್ ಮಿನಿಸ್ಟರ್ ಇರ್ಲಿಲ್ಲ, ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ. ಶಿವಣ್ಣ ಕೇಂದ್ರದ ಕೇಳಪ್ಪ, ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ, ಜವಾಬ್ದಾರಿ ಇಲ್ವಾ ಅವರಿಗೆ? ಟೈಮಿಂಗ್ ಅಲ್ಲೇ ಹೋಗಿ ಬಂದಿದ್ದಾರೆ. ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು, ಸಾಂತ್ವನ ಹೇಳೋದು ಒಂದು ಭಾಗ, ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಭಾಗ. ಸರ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದ್ರೆ ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ, ಆ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪೊಲೀಸರು. ಏನ್ ಸರ್ ಇದು? ನೈಟ್ ಹೋಗಿ ಬಿಟ್ಟು ಬರ್ತಾರೆ, ಅವರ ಮನೆಗೆ ಬಿಟ್ಟು ಅಷ್ಟು ಕಾಮನ್ ಸೆನ್ಸ್ ಅವರ ಮನೆಗೆ ಬಿಟ್ಟು ಬಂದಿದ್ದಾರೆ. ಹೌದಾ? ನೋಡ್ತೀನಿ, ನಾನು ವಿಚಾರ ಮಾಡ್ತೀನಿ. ಈಗ ಶಿವಣ್ಣವ್ರ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್. ಈಗ ಬರಗಾಲ ವಿಷಯದಲ್ಲಿ ಈಗ ರೈತರು ಮತ್ತೆ ಪದೇ ಪದೇ ಪರಿಹಾರ ಬೇಗ ಘೋಷಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಭಟನೆಗೆ ರೈತರ ಸಂಘಟನೆಗಳು ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದೀವಿ 2,000 ರೂಪಾಯಿ ಕೊಡಕ್ಕೆ ಸರ್ಕಾರದ ದುಡ್ಡಿನಿಂದ. ಸಾಲಲ್ಲ ಅಂತ ಗೊತ್ತೇಯ, ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು. ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ, ಅವ ಮತ್ತೆ ಕೊಡ್ತೀವಿ. ರಾಜ್ಯದಿಂದ ಎಷ್ಟು? ಸಿಎಂ ಸಿದ್ದರಾಮಯ್ಯ ಯಾರೇ ತಪ್ಪು ಮಾಡಿದರೂ ಕೂಡ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ವಿಪಕ್ಷಗಳು ಮಾಡ್ತಿರುವಂತ ಆರೋಪ ನಿಜ ಅಲ್ಲ. ನಾವು ಯಾರನ್ನೂ ಕೂಡ ಸೇಫ್ ಮಾಡ್ತಾ ಇರಲಿ ಅಂತ ಪ್ರಯತ್ನ ಆಗ್ತಿಲ್ಲ. ಎಲ್ರಿಗೂ ಕೂಡ ತಪ್ಪು ಮಾಡೋರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ನೀವೇ ಕಲಿಸಿರೋದಂತ ಏಕವಚನದಲ್ಲಿ ಮಾತಾಡ, ನೀವೇ ಕಲಿಸಿರೋದಂತ. ನೀನ್ ಹೇಳಪ್ಪ. ಅವರು ಆರೋಪ ಮಾಡ್ತಾರೆ, ರಾಜಕೀಯವಾಗಿ ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಇದಾರಲ್ಲ, ಅವ್ರಿಗೆ ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು. ಇದಕ್ಕಿದ್ದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಮಾಡಿದಾರ ಕ್ಷೇತ್ರಕ್ಕೆ? MP ಆಗಿ, ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದಾರ? ಇವತ್ತಿನವ್ರಿಗೆ ಯಾರು ಬಡವ್ರ ಕಷ್ಟ ಕೇಳಿದಾರ? ಕೇಳಿದಾರೇನ್ರಿ? ಇವನು ನಮ್ಮ ಯಾರು ಇವರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ, ಗೊತ್ತಾಯ್ತಾ? ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು ಮೊದಲು. ನಿಗಮ ಮಂಡಳಿ ಇದು ಸಿಎಂ ಸಿದ್ದರಾಮಯ್ಯ ಇವತ್ತು ರಿಯಾಕ್ಷನ್ ಕೊಟ್ಟಂತ ರೀತಿ. ಈಗಾಗಲೇ ನನಗೆ ಅವರ ಕಡೆಯಿಂದ ಏನು ವಿನಂತಿ ಅದು ಬಂದಿದೆ, ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ ಪರಿಹಾರ ಸಂಬಂಧಪಟ್ಟ ಹಾಗೆ. ಜೊತೆಗೆ ವಿಪಕ್ಷಗಳೊಂದು ಆರೋಪವನ್ನು ಮಾಡಿದ್ವು, ಇಲ್ಲಿ ತುಷ್ಟೀಕರಣ ನಡೀತಿದೆ.
ಈ ಆರೋಪಿಗಳನ್ನ ಬಚಾವ್ ಮಾಡುವಂಥ ಪ್ರಯತ್ನ ಆಗ್ತಿದೆ ಅಂತ, ಅದೆಲ್ಲವೂ ಕೂಡ ಸುಳ್ಳು, ಯಾರೇ ಆದರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ರು ಸಿದ್ದರಾಮಯ್ಯ, ಬನ್ನಿ ನೋಡೋಣ. ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಕೋಡ್ ಆಫ್ ಕಾಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ. ಮಾರ್ಚ್ನಲ್ಲಿ ಮಂಡಿಸ್ತಿದ್ದೋ ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ಪರಿಹಾರ ಈಗ ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರೂ ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ. ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಜಾತಿಗೆ ಸೇರಿರ್ಬೋದು. ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಂಗಿಲ್ಲ. ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದ್ರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದ್ರೂ ಇದುವರೆಗೆ ನೈತಿಕ ಪೊಲೀಸ್ಗಿರಿ ಬಗ್ಗೆ ಬಾಕಿ ಕಡೆ ಮಾತಾಡ್ತಿದ್ರು, ಇಲ್ಲಿ ಮಾತಾಡ್ತಾ ಇಲ್ಲ ಅಂತ ಆರೋಪ. ಏನ್ ಮಾತಾಡಿದ್ರೆ ಮಾತ್ರ ಕ್ರಮನ, ಮಾತಾಡದೇನೆ ಮಾಡೋದ ಕ್ರಮ ತಗೊಳಕ್ಕಾಗಲ್ವಾ? ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಶಿಕ್ಷೆ ಕೊಡಿಸ್ಲಿಕ್ಕೆ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಬೊಮ್ಮಾಯಿಯವರು ಕೂಡ ಧೈರ್ಯ ತುಂಬಾದಾಗ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಸಂತ್ರಸ್ತರ ಆರೋಪ. ಯಾರು ಸಂತ್ರಸ್ತರು ಇದುವರೆಗೂ ಬಂದು ಯಾವ ಸರ್ಕಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ. ನಾನು ವಿಲ್ ಕನ್ಸಿಡರ್ ನೋಡ್ತೀನಿ. ನಾನು ಎಸ್ಐಟಿ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆಗೆ ಯಾರು ಬಿಜೆಪಿ ಅವರು ಆಗ್ರಹ ಮಾಡ್ತಿದ್ರೆ, ಒತ್ತಾಯ ಕೂಡ ಮಾಡ್ತಿದ್ದಾರೆ. SIT-ನಲ್ಲಿರೋರು ಪೊಲೀಸ್ನವರೇ, ಈಗ ಮಾಡೋರು ಪೊಲೀಸ್ನವರೇ ಅಲ್ವಾ? SIT ಅಂದ್ರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ. ಅಲ್ಲ, ಸ್ಥಳೀಯ ಪೊಲೀಸರ ಮೇಲೆ ಹೇಳಪ್ಪ ಇಲ್ಲಿ ನೋಡ, ಅದು ತನಿಖೆ ನಡೀತಾ ಇದೆ. ಪ್ರಾಥಮಿಕ ವರದಿ ಬರಲಿ, ಮೇಲೆ ತೀರ್ಮಾನ ಮಾಡ್ತಾರೆ. ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ. ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ. ಈಗ ಕೊಟ್ಟಿದ್ದಾರೆ ಅರ್ಜಿನ, ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಂಡು. ಹೊಸ ವಂಟಮೂರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರಿ, ಗೃಹ ಮಂತ್ರಿಗಳು ಹೋದ್ರು, ಎಲ್ಲರೂ ಹೋದ್ರು. ಹೊಸ ವಂಟಮೂರಿ ಕೇಳಪ್ಪ ಇಲ್ಲಿ, ಅಲ್ಲಿ ಹೋಮ್ ಮಿನಿಸ್ಟರ್ ಇದ್ರು, ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ನಾನೇ ಕಳಿಸಿದೆ. ಇಲ್ಲಿ ಹೋಮ್ ಮಿನಿಸ್ಟರ್ ಇರ್ಲಿಲ್ಲ. ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ. ಶಿವಣ್ಣ ಕೇಂದ್ರದ, ಕೇಳಪ್ಪ ಇಲ್ಲಿ, ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ? ಜವಾಬ್ದಾರಿ ಇಲ್ವಾ ಅವರಿಗೆ? ಟೈಮಿಂಗ್ ರಾತ್ರಿ ಟೈಮಿಂಗ್ ಅಲ್ಲೇ ಹೋಗಿದ್ ಬಂದಿದ್ದಾರೆ. ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು, ಸಾಂತ್ವನ ಹೇಳೋದು ಒಂದು ಭಾಗ. ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಭಾಗ. ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಬೊಮ್ಮಾಯಿಯವರು ಕೂಡ ಧೈರ್ಯ ತುಂಬಾದಾಗ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಸಂತ್ರಸ್ತರ ಆರೋಪ. ಯಾರು ಸಂತ್ರಸ್ತರು ಇದುವರೆಗೂ ಬಂದು ಯಾವ ಸರ್ಕಾರ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ. ನಾನು ವಿಲ್ ಕನ್ಸಿಡರ್ ನೋಡ್ತೀನಿ. ನಾನು ಎಸ್ಐಟಿ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆಗೆ